ಪ್ರಿಯಾಂಕ್ ಖರ್ಗೆ ಅವರಿಗೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಜೈ ಕಾಂಗ್ರೆಸ್. ಉತ್ತಮ ಕೆಲಸ ಮಾಡಿದವರು ಅಂದ್ರೆ ಪ್ರಿಯಾಂಕ್ ಖರ್ಗೆಜಿ ಅವರು. ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಇಡೀ ರಾಜ್ಯದಲ್ಲಿ ಅತಿ ಸ್ಕ್ಯಾಮ್ಗಳು ಹಿಡಿದಿದ್ದಾರೆ. ESI ಸ್ಕ್ಯಾಮ್ ಇರ್ಬೋದು, ಬಿಟ್ಕಾಯಿನ್ ಇರ್ಬೋದು. ಈಗ ಅವರಿಗೆ ಡೆಪ್ಟಿ CM ಮಾಡಬೇಕು, ಮಾಡಿದ್ರೆ ಒಳ್ಳೆ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಜನ ಹುಡುಗರು ಓದಿ ಕುಳಿತಿದ್ದಾರೆ, ಅವ್ರಿಗೋಸ್ಕರ ಅವರು ದುಡಿತಾರೆ, ಅವ್ರಿಗೆ ನೌಕರಿ ಹಚ್ಚಂತ ಕೆಲಸ ಮಾಡ್ತಾರೆ. IT-BT ಮಿನಿಸ್ಟ್ರಿ ಇದ್ದಾರೆ, ಅಂಥ ಫ್ಯಾಕ್ಟ್ರಿಗಳು ತಂದು ಹಾಕ್ತಾರೆ. ಒಂದು ಒಳ್ಳೆ ಕೆಲಸಗಾರರು. ಅವ್ರ ತಂದೆ ಆದರೂ ಕೂಡ ಕೊಡುಗೆ ಇದೆ. ಹೈದರಾಬಾದ್ ಕರ್ನಾಟಕ 371 ಜೆ ತಂದಿದ್ದಾರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಸೊ ಅವ್ರ ಪಾದ ಹೆಜ್ಜೆದ ಮೇಲೆ ಅವರು ನಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಇಡೀ ರಾಜ್ಯದಲ್ಲಿ BJP ಗೌರ್ಮೆಂಟ್ ಹೆದರಬೇಕಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಮಾತ್ರ. ಅದಕ್ಕೆ ಅವ್ರಿಗೆ ಡೆಪ್ಟಿ CM ಕೊಡಲೇಬೇಕು. ಹೈದರಾಬಾದ್ ಕರ್ನಾಟಕ ಆಯಿತು, ನಮ್ಮ ಕರ್ನಾಟಕ ರಾಜ್ಯನೇ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ಕಿಸಿಂದ ನಾನು ಯುವ ಕಾಂಗ್ರೆಸ್ ಮುಖಂಡ ಅವಿನಾಶ್ ಭಾಸ್ಕರ್ ಅಂಥೇಳಿ, ಜಗತ್ ಭೀಮನಗರ. ಇದು ನನ್ನ ಜೊತೆ ದೊಡ್ಡಪ್ಪಗೌಡ ಪಾಟೀಲ್ ಅಣ್ಣವರು, ಶಾಂತವೀರಯ್ಯ ಅಣ್ಣವರು, ಶಾಣು ಅಣ್ಣವರು, ಸಿದ್ಧ ದಿಗ್ಸಂಗಿ ಅವರು, ಗಣೇಶ್ ನಾಗನಾಳಿ ಯೂತ್ ಜನರಲ್ ಸೆಕ್ರೆಟರಿ ಹಾಗೂ ಸಿದ್ಧ ಎಲ್ಲರೂ ಸೇರಿ ನಾವು ಮುಖ್ಯಮಂತ್ರಿಗೆ ಹಾಗೂ AICC ಅವರಿಗೆ ಮನವಿ ಮಾಡ್ತೀವಿ. ಪ್ರಿಯಾಂಕ್ ಖರ್ಗೆ ಅವರಿಗೆ ಡೆಪ್ಟಿ CM ಮಾಡಲೇಬೇಕು ಅಂತ ಹೇಳಿ ತಮ್ಮಲ್ಲಿ ಕರ್ನಾಟಕ ಭಾಗದ ಅತಿಯಾದ ಪ್ರಭಾವಿ ನಾಯಕರಾದಂತ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಮುಖ್ಯಮಂತ್ರಿ ಕೊಡ್ಬೇಕಂತೇಳಿ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಮನವಿ ಮಾಡ್ತೇನೆ. ಯಾಕಂದ್ರೆ ಈ ಭಾಗಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅವರು. ಇದಕ್ಕಿಂತಲೂ ಮೊದಲೇ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪಾದದ ಮೇಲೆ ಅವ್ರು ನಡೆದಂತೆ ಇವ್ರು ನುಡಿದಿದ್ದಾರೆ. ಅದಕ್ಕೋಸ್ಕರ ಪ್ರಿಯಾಂಕ್ ಖರ್ಗೆ ಸಾಹೇಬರು ಯಾವುದೇ ಈ ಭಾಗದಲ್ಲಿ ಏನೇ ಕೊರತೆ ಆಗಿರ್ಬೋದು ಮಾಡಿದ್ದಾರೆ. ಈ ಭಾಗದೇ ಅಂತ ಬರ್ತಾ ಇಲ್ಲ. ಈ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಮತ್ತು ಕರ್ನಾಟಕ ಆಗಿರ್ಬೋದು ಉದ್ಯಮ ಮಾಡ್ತಾರೆ ಅಂತೇಳಿ ನಾವು ಭಾವಿಸ್ತೇವೆ. ಯಾಕಂದ್ರೆ ಮೊದಲಿಂದ BJP ಸರ್ಕಾರ ಇದ್ದಾಗೆ ಅವಾಗ ಅದು ಬೀಳ್ಬೇಕಾಗಿದ್ರೆ BJP ಸರ್ಕಾರ ಬೀಳ್ಬೇಕಾದ್ರೆ ಮುಖ್ಯ ಕಾರಣ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು. ಯಾಕಂದ್ರೆ ಗಂಗಾ ಕಲ್ಯಾಣ ಹಗರಣ ಮತ್ತು PSI ಹಗರಣ ಮತ್ತು ಬಿಟ್ಕಾಯಿನ್ ಹಗರಣ ಇದು ಮಾಡಿದ್ದು ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ. ಆ ವತಿಯಿಂದಾನೇ BJP ಮುಖ್ಯ ಆಗಿತ್ತೆ. ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ಮುಖ್ಯ ಅದು BJP ಗೌರ್ಮೆಂಟ್ ಬೀಳ್ಬೇಕಾದ್ರೆ. ಅದು ಬಿಟ್ಟೆ ಮತ್ತೆ ಇನ್ನ ಡೆವಲಪ್ಮೆಂಟ್ ಅಭಿವೃದ್ಧಿ ಆಗಿರ್ಬೋದು. ನಮ್ಮ ಭಾಗಕ್ಕೆ ಸಾಕಷ್ಟು ಡೆವಲಪ್ಮೆಂಟ್ ಮತ್ತು ಅಭಿವೃದ್ಧಿ ಮಾಡಿದ್ದಾರೆ. ಹಂಗಾಗಿ ಇನ್ನ ಉನ್ನತ ಅಭಿವೃದ್ಧಿ ಮಾಡ್ತಾರೆ ಅವರು. ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಮತ್ತೆ ಕರ್ನಾಟಕ ಆಗಿರ್ಬೋದು. ಹಂಗಾಗಿ ಉಪಮುಖ್ಯಮಂತ್ರಿ ಕೊಡ್ಬೇಕಂತೇಳಿ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಎಲ್ಲರೂ ನಾವು ಮನವಿ ಮಾಡ್ತೀನಿ. ನಾನು ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಗಣೇಶ್ ನಾಗನಹಳ್ಳಿ ವತಿಯಿಂದ ನಮ್ಮ ಯೂತ್ ಕಾಂಗ್ರೆಸ್ ಟೀಮ್ ವತಿಯಿಂದ ನಾನು ಮನವಿ ಮಾಡ್ತೀನಿ. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICC ಅಧ್ಯಕ್ಷರಿಗೂ ಮತ್ತು ಈಗ DK ಶಿವಕುಮಾರ್ ಸಾಹೇಬರಿಗೂ, ಸಿದ್ದರಾಮಯ್ಯ ಸಾಹೇಬರಿಗೂ, ಮತ್ತ KC ವೇಣುಗೋಪಾಲ್ ಸಾಹೇಬರಿಗೂ ಮತ್ತೆ ಸೃಜಾವಲ್ ಸಾಹೇಬರಿಗೆ ಎಲ್ಲರಿಗೆ ನಾವು ಮನವಿ ಮಾಡ್ತೀವಿ. ನಮ್ಮ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ತೇನೆ.